ದರ್ಶನ್ ಮತ್ತೊಮ್ಮೆ ಜೈಲಿನ ದರ್ಶನ ಮಾಡಿದ್ದಾರೆ. ಆದರೆ ಈ ಬಾರಿ ಅರಮನೆಯಲ್ಲ, ಬದಲಿಗೆ ಅಕ್ಷರಶಃ ದರ್ಶನ್ ಪಾಲಿಗೆ ಜೈಲು ಸೆರೆಮನೆಯಾಗಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುತ್ತಿದ್ದ ದರ್ಶನ್ಗೆ ಜೈಲಿನಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಹೀಗಿರುವಾಗ ದರ್ಶನ್ ಅಭಿನಯದ ಡೆವಿಲ್ ಚಿತ್ರವನ್ನು ಬಿಡುಗಡೆ ಮಾಡಲು ಚಿತ್ರತಂಡ ಮುಂದಾದಾಗ ಹಲವರಲ್ಲಿ ಹಲವು ಪ್ರಶ್ನೆಗಳಿದ್ವು. ಜೈಲು ಪಾಲಾದ ನಟನ ಚಿತ್ರವನ್ನು ನೋಡಲು ಜನ ಬರ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಪ್ರಚಾರದ ಕೊರತೆಯಿಂದ ಬಾಕ್ಸ್ ಆಫೀಸ್ನಲ್ಲಿ ಡೆವಿಲ್ ಮಕಾಡೆ ಮಲಗುತ್ತೆ ಅಂತ ಹಲವರು ಅಂದುಕೊಂಡಿದ್ರು. ಈ ಸಮಯದಲ್ಲಿ ಇದೆಲ್ಲ ಬೇಕಾ ಎಂಬ ಪ್ರಶ್ನೆಯನ್ನ ಕೂಡ ಹಲವರು ಕೇಳಿದ್ರು. ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ. ಬಾಕ್ಸ್ ಆಫೀಸ್ನಲ್ಲಿ ಡೆವಿಲ್ ಅಕ್ಷರಶಃ ಧಗಧಗಿಸ್ತಾ ಇದೆ. ಎಲ್ಲರಿಗೂ ಗೊತ್ತಿರುವಂತೆ ನಿನ್ನೆ ಕರುನಾಡಿನೆಲ್ಲೆಡೆ ಡೆವಿಲ್ ಜಾತ್ರೆ ನಡೆದಿದೆ. ಜೈಲಿನಲ್ಲಿರುವ ತಮ್ಮ ಆರಾಧ್ಯ ದೈವವನ್ನ ಬೆಳ್ಳಿ ತೆರೆಯಲ್ಲಿ ಕಣ್ತುಂಬಿಕೊಳ್ಳುವ ಆಸೆಯಲ್ಲಿ ಕಾದು ಕುಂತಿದ್ದ ಅಭಿಮಾನಿಗಳು ಅದ್ಧೂರಿಯಾಗಿ ನಿನ್ನೆ ಡೆವಿಲ್ನ ಬರಮಾಡಿಕೊಂಡಿದ್ದಾರೆ. ಕುಣಿದು ಕುಪ್ಪಳಿಸಿದ್ದಾರೆ. ಅಭಿಮಾನಿಗಳ ಅಭಿಮಾನದ ಈ ಮೆರವಣಿಗೆಯಿಂದ ಮೊದಲ ದಿನ ದಾಖಲೆಯ ಗಳಿಕೆಯನ್ನ ಡೆವಿಲ್ ಮಾಡಿದೆ. ಮೊದಲ ದಿನ ಡೆವಿಲ್ 10 ಕೋಟಿಯನ್ನ ದೋಚಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಈ ವರ್ಷ ಹಲವು ಚಿತ್ರಗಳು ಬಂದಿವೆ. ಆದರೆ ಕಾಂತಾರ ಹೊರತುಪಡಿಸಿದ್ರೆ ಬೇರೆ ಯಾವ ಕನ್ನಡ ಚಿತ್ರ ಕೂಡ ಮೊದಲ ದಿನ ಅಬ್ಬರಿಸಿರಲಿಲ್ಲ. ಕೆಲವೊಂದಷ್ಟು ವರದಿಗಳ ಪ್ರಕಾರ ಕಾಂತಾರ ಮೊದಲ ದಿನ ಕೇವಲ ಕನ್ನಡದಲ್ಲಿಯೇ ಮೊದಲ ದಿನ 19.6 ಕೋಟಿ ದೋಚಿತ್ತು. ಈ ಗಳಿಕೆನ ಡೆವಿಲ್ ಹಿಂದಿಕ್ಕದಿದ್ದರೂ ಕೂಡ ಮೊದಲ ದಿನ 10 ಕೋಟಿ ಗಳಿಸುವ ಮೂಲಕ ಈ ವರ್ಷ ಅತಿ ಹೆಚ್ಚು ಹಣ ಗಳಿಸಿದ ಎರಡನೇ ಚಿತ್ರ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಯಾವ ರಜೆಯೂ ಇರದ ದಿನದಂದು ಚಿತ್ರ ಇಷ್ಟೊಂದು ಹಣ ಗಳಿಸಿದೆ ಅಂತ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ತುಮಕೂರು, ಮೈಸೂರು, ಶಿವಮೊಗ್ಗ ಮತ್ತು ಹುಬ್ಬಳ್ಳಿಯಲ್ಲಿ ನಡೆದ ಡೆವಿಲ್ ಜಾತ್ರೆಯಲ್ಲಿ ಹೆಚ್ಚಿನ ಜನ ಭಾಗವಹಿಸಿದ್ದಾರೆ. ತುಮಕೂರಿನಲ್ಲಿ ಚಿತ್ರಮಂದಿರದ ಆವರಣ 97.75% ಭರ್ತಿಯಾಗಿದ್ದರೆ ಮೈಸೂರಿನಲ್ಲಿ 88.75%, ಶಿವಮೊಗ್ಗದಲ್ಲಿ 81.75%, ಹುಬ್ಬಳ್ಳಿಯಲ್ಲಿ 66.75% ಜನ ಡೆವಿಲ್ ಅನ್ನ ಕಣ್ತುಂಬಿಕೊಂಡಿದ್ದಾರೆ. ರಾಜ್ಯದೆಲ್ಲೆಡೆ ಬೆಳಗ್ಗೆಯ ಪ್ರದರ್ಶನಕ್ಕಿಂತ ರಾತ್ರಿ ಪ್ರದರ್ಶನದ ಸಮಯದಲ್ಲಿ ಹೆಚ್ಚಿನ ಜನ ಕಂಡು ಬಂದಿದ್ದು ವಿಶೇಷ. ಸದ್ಯ ಮೊದಲ ದಿನ ಡೆವಿಲ್ 10 ಕೋಟಿಯನ್ನ ಗಳಿಸಿದೆ. ಇಂದು ಕೂಡ ಚಿತ್ರದ ಗಳಿಕೆ 2 ಅಂಕಿ ದಾಟುವ ಸಾಧ್ಯತೆ ಇದೆ. ಇನ್ನು ಶನಿವಾರ ಮತ್ತು ಭಾನುವಾರ ಚಿತ್ರದ ಗಳಿಕೆ ವಾರಾಂತ್ಯವಾದ ಹಿನ್ನೆಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತೆ. ಸೋಮವಾರದ ಹೊತ್ತಿಗೆ ಡೆವಿಲ್ ಎಷ್ಟು ಹಣ ಗಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.